ಇನ್ನು ಬೆಂಗಳೂರಿನ ವಿಜಯನಗರದಲ್ಲಿ 15 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ. 18.4 ಕೆಜಿ ಚಿನ್ನಾಭರಣ ಸೇರಿ 40 ಲಕ್ಷ ನಗದನ್ನ ಖದೀಮ ಕದ್ದಿದ್ದಾನೆ. ವಿಜಯನಗರದ ಹೊಸಳ್ಳಿ ಬಡಾವಣೆಯ ಮನೆಯಲ್ಲಿ ಈ ಕಳ್ಳತನ ನಡೆದಿರೋದು. ಉದ್ಯಮಿ ಸುರೇಂದ್ರ ಕುಮಾರ್ ಜೈನ್ ಮನೆಗೆ ಕಳ್ಳನಿಂದ ಇದೀಗ ಕನ್ನ ಬಿದ್ದಿದೆ. ಇವರು ಅರಿಹಂತ್ ಜ್ಯುವೆಲರಿ ಮಾಲೀಕರಾಗಿದ್ದಾರೆ. ಅಂದರೆ ಸುರೇಂದ್ರ ಕುಮಾರ್ ಜೈನ್ ಹಾಗೂ ಇದರ ಕುರಿತಾಗಿ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಹಾಗೂ ನೇಪಾಳ ಮೂಲದ ನಮ್ರಾಸ್ ಕಳ್ಳತನ ಮಾಡಿರುವಂತಹ ಆರೋಪನ ಹೊತ್ತಿದ್ದಾನೆ. ಈತನೇ ಮಾಡಿದ್ದಾನೆ ಅನ್ನುವಂತಹ ಒಂದು ಮಾಹಿತಿಯನ್ನ ಸುರೇಂದ್ರ ಕುಮಾರ್ ಜೈನ್ ಈಗ ಪೊಲೀಸರಿಗೆ ಕೊಟ್ಟಿರೋದ್ರಿಂದ ಈತನಿಗಾಗಿ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿ ಲೇಔಟ್ನಲ್ಲಿರುವಂತಹ ಸುರೇಂದ್ರ ಕುಮಾರ್ ಜೈನ್ ಅವರ ಮನೆಗೆ ಕನ್ನ ಹಾಕಲಾಗಿದೆ. ಸುಮಾರು 15 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಈಗ ಕಳ್ಳತನ ಆಗಿರೋದು. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇಪಾಳ ಮೂಲದ ನಮ್ರಾಜ್ ಕಳ್ಳತನ ಮಾಡಿದ್ದಾನೆ ಅಂತ ಒಂದು ಆರೋಪ ಇದೆ. ಯಾರೀ ನಮ್ರಾಜ್ ಹಾಗೂ ಈಗ ಇದರ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೂಡ ಹಾಗಿದ್ರೆ ರಾಹುಲ್, ಸದ್ಯ ಆರೋಪಿ ನಮ್ರಾಜ್ ಈತ ಮೂಲತಃ ನೇಪಾಳ ಮೂಲದವನು. ಈತ ಕಳೆದ 6-7 ತಿಂಗಳಿನಿಂದ ಸುರೇಂದ್ರ ಕುಮಾರ್ ಜೈನ್ ಅವರ ನಿವಾಸದಲ್ಲಿ ಮನೆ ಕೆಲಸ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಜೊತೆಲಿ ಅವರ ಅಂಗಡಿ ಏನಿದೆ ಜ್ಯುವೆಲರಿ ಶಾಪ್ ಅರಿಹಂತ್ ಜ್ಯುವೆಲರ್ಸ್ ಅಂತ ಹೇಳಿ ಬೆಂಗಳೂರಿನ ಮಾಲ್ಡಿ ರಸ್ತೆ ಹೊಸಳ್ಳಿ ಎಕ್ಸ್ಟೆನ್ಷನ್ ಅಲ್ಲಿ ಬರುವಂತ, ಅದರಲ್ಲೂ ಪ್ರಮುಖವಾಗಿ ಜಿಟಿ ಮಾಲ್ ಪಕ್ಕದಲ್ಲಿರುವಂತಹ ಅರಿಹಂತ್ ಜ್ಯುವೆಲರ್ಸ್ ನಲ್ಲಿ ಈತ ಕಳೆದ 6 ತಿಂಗಳಿಂದ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾನೆ. ಜೊತೆಗೆ ಕೆಲಸ ಮುಗಿದಂತ ನಂತರದಲ್ಲಿ ಅವರ ನಿವಾಸದಲ್ಲೂ ಕೂಡ ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಕಳೆದ ನವೆಂಬರ್ 1ನೇ ತಾರೀಕು ಅಂಗಡಿ ಮಾಲೀಕ ಸುರೇಂದ್ರ ಕುಮಾರ್ ಜೈನ್ ಕುಟುಂಬ ಸಮೇತವಾಗಿ ಗುಜರಾತ್ಗೆ ಹೋಗಿರ್ತಾರೆ. ಈ ವಿಚಾರವನ್ನ ಮನೆ ಕೆಲಸವನ್ನೂ ಕೂಡ ತಿಳಿಸಿರ್ತಾರೆ. ಜೊತೆಗೆ ಮನೆ ಕೀಯನ್ನು ಆತನಿಗೆ ಕೊಡುವಂತ ಕೆಲಸವನ್ನು ಕೂಡ ಮಾಡಿರ್ತಾರೆ. ಅವರು ಗುಜರಾತ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ಅವರ ಜ್ಯುವೆಲರಿ ಶಾಪ್ ನಲ್ಲಿ ಇದ್ದಂತ ಸುಮಾರು 18 ಕೆಜಿ 400 ಗ್ರಾಂ ಚಿನ್ನಾಭರಣ, ಜೊತೆಗೆ ಅವರು ವ್ಯವಹಾರದಲ್ಲಿ ಸಂಪಾದನೆಯನ್ನ ಮಾಡಿದಂತ ಸುಮಾರು 40 ಲಕ್ಷ ನಗದು ಹಣವನ್ನ ಮನೆಯಲ್ಲಿ ಇಟ್ಟು ಹೋಗಿರ್ತಾರೆ. ಎಲ್ಲಾ ವಿಚಾರವನ್ನ ತಿಳ್ಕೊಂಡಿದ್ದಂತ ನೇಪಾಳ ಮೂಲದ ಮನೆಯ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಅವರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಆರೋಪಿ ನಮ್ರಾಜ್ ಏನಿದ್ದಾನೆ, ಈತ ಇದೆಲ್ಲವನ್ನು ಕೂಡ ಕಳು ಮಾಡ್ಕೊಂಡು ಹೋಗಿದ್ದಾನೆ ಅಂತೇಳಿ ಅವರು ಸದ್ಯ ವಿಜಯನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂತದ್ದು. ಒಟ್ಟು ಅವ್ರ ಮನೆಯಲ್ಲಿ ಕಳುವಾಗಿರುವಂತಹ ಚಿನ್ನಾಭರಣದ ಮೌಲ್ಯ ಒಟ್ಟು 15 ಕೋಟಿಗೂ ಅಧಿಕ ಅಂತೇಳಿ ಸದ್ಯ ವಿಜಯನಗರ ಪೊಲೀಸರಿಗೆ ನೀಡಿರುವಂತಹ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡ್ಕೊಂಡಿರುವಂತಹ ವಿಜಯನಗರ ಪೊಲೀಸರು ಸಿಸಿಟಿವಿ ಹಾಗೂ ಆರೋಪಿಯ ಮೊಬೈಲ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿರುವಂತದ್ದು. ಆದರೆ ಸದ್ಯಕ್ಕೆ ಆರೋಪಿಯ ಮೊಬೈಲ್ ನಂಬರ್ ಸ್ವಿಚ್ ಆಫ್ ಆಗಿರುವಂತದ್ದು. ಜೊತೆಗೆ ಆತ ಕೇರಳ ನೇಪಾಳಿ ಮೂಲದವನು ಅನ್ನೋ ಮಾಹಿತಿಯನ್ನ ಕಲೆ ಆಗಿರುವಂತದ್ದು. ಪೊಲೀಸರು ಆತನನ್ನ ಬೆನ್ನನ್ನ ಬಿದ್ದಿರುವಂತದ್ದು. ರಾಹುಲ್. ರೈಟ್ ಶಿವು, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ಇನ್ನು ಬೆಂಗಳೂರಿನ ವಿಜಯನಗರದ ಹೊಸಹಳ್ಳಿ ಲೇಔಟ್ನಲ್ಲಿ ಅರಿಹಂತ್ ಜ್ಯುವೆಲರ್ಸ್ನ ಮಾಲೀಕರಾಗಿರುವಂತಹ ಸುರೇಂದ್ರ ಕುಮಾರ್ ಜೈನ್ ಇವರ ಮನೆಯಲ್ಲಿ ಕಳ್ಳತನವಾಗಿದೆ. ಹಾಗೂ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂತಹ ನೇಪಾಳ ಮೂಲದ ನಮ್ರಾಜ್ ಒಂದು ಕಳ್ಳತನ ಮಾಡಿದ್ದಾನೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಲೀಕರೇ ಮಾಡಿದ್ದಾರೆ. ಸೊ ಅವರು ಗುಜರಾತ್ಗೆ ಟ್ರಿಪ್ಗೆ ಹೋದಂತಹ ಸಂದರ್ಭದಲ್ಲಿ ಮನೆಯ ಕೀ ಸಮೇತ ಈತನನ್ನು ನಂಬಿ ಈತನಿಗೆ ಕೊಟ್ಟು ಹೋಗಿದ್ರು. ಆಗ ಈತ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಈತನನ್ನು ಟ್ರ್ಯಾಕ್ ಮಾಡೋಕೆ ಹೊರಟಂತಹ ಪೊಲೀಸರು ಈಗ ಆತನಿಗೋಸ್ಕರ ಬಲೆ ಬೀಸಿದ್ದಾರೆ. ಆದರೆ ಈತನ ಮೊಬೈಲ್ ಇರ್ಬೋದು ಅಥವಾ ಈತನ ಡೀಟೇಲ್ಸ್ ಇರ್ಬೋದು ಇನ್ಯಾವುದು ಕೂಡ ಇನ್ನೂ ಲಭ್ಯವಾಗಿಲ್ಲ. ಹೀಗಾಗಿ ಆತನಿಗಾಗಿ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.